ಹಾಯ್ ವೆಲ್ಕಮ್ ಬ್ಯಾಕ್. ಈ ವಿಂಟರ್ ಸೀಸನ್ಗೆ ನಾವು ಎಷ್ಟೇ ಅದರಲ್ಲೂ ಡ್ರೈ ಸ್ಕಿನ್ ಇರೋರ್ಗಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಎಷ್ಟು ಕ್ರೀಮ್ ಹಚ್ಕೊಂಡ್ರು, ಎಷ್ಟು ಮಾಯ್ಶ್ಚರೈಸರ್ ಹಚ್ಕೊಂಡ್ರು ನಮಗೆ ಡೀಪಾಗಿ ನಮಗೆ ಬೇಕಾಗಿರೋ ಹೈಡ್ರೇಷನ್ ಸಿಗಲ್ಲ. ಸೊ ಐ ಹ್ಯಾವ್ ಫೌಂಡ್ ದಿ ಬೆಸ್ಟ್ ಫಾರ್ಮಸಿ ಸ್ಕಿನ್ ಕೇರ್ ಅಥವಾ ಫಾರ್ಮಸಿ ಪ್ರಾಡಕ್ಟ್ ಮಾಯ್ಶ್ಚರೈಸರ್. ಡರ್ಮಟಾಲಜಿಸ್ಟಿಂದ ಕೂಡ ಇದನ್ನು ರೆಕಮೆಂಡ್ ಮಾಡ್ತಾರೆ ಪ್ರತಿಯೊಬ್ಬರು ಡರ್ಮಟಾಲಜಿಸ್ಟ್. ಸೊ ಡ್ರೈ ಟು ವೆರಿ ಡ್ರೈ ಅವ್ರಿಗೆ ಸೆಟಾಫಿಲ್, ಬಯೋಡರ್ಮಾ, ಅದು ಬಿಟ್ಟರೆ ಈ ಎಮೋಲಿನ್ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಗುಡ್ ಡೀಪ್ ಹೈಡ್ರೇಷನ್ ಮಾಯ್ಶ್ಚರೈಸರ್. ನೋಡೋಕ್ಕೆ ತುಂಬಾ ಲೈಟ್ ವೈಟ್ ಈ ರೀತಿಯಾಗಿದೆ. ಪ್ರತಿಯೊಂದು ಫಾರ್ಮಸಿಲೂ ನಿಮಗೆ ಸಿಗುತ್ತೆ ಆರಾಮಾಗಿ. ಅಮೆಝಾನಲ್ಲಿದೆ, ನೈಕಾಲಿದೆ, ಹೇಗೆ ಬೇಕಾದ್ರೂ ನೀವು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡ್ಬೋದು. ಇದನ್ನು ನಿಯರ್ ಬೈ ಡ್ರಗ್ ಸ್ಟೋರಲ್ಲಿವೆ. ಒನ್ ಆಫ್ ದಿ ಬೆಸ್ಟ್ ಡ್ರಗ್ ಸ್ಟೋರ್ ಪ್ರಾಡಕ್ಟ್ ಫಾರ್ ದಿಸ್ ವಿಂಟರ್ ಆ್ಯಂಡ್ ಡ್ರೈ ಸ್ಕಿನ್ ಅವ್ರಿಗೆ. ನೋಡಿ, ತುಂಬ ಡೀಪಾಗಿ ಹೈಡ್ರೇಷನ್ ಕೊಡುತ್ತೆ, ತುಂಬ ಲೈಟ್ ವೈಟ್, ಜೆಲ್ ಬೇಸ್ಡ್ ಫಾರ್ಮುಲಾ, ನಾನ್ ಸ್ಟಿಕ್ಕಿ, ಇನ್ಸ್ಟೆಂಟಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಬಟ್ ನಾನು ಹೇಗಿರೋ ಈ ಥರ ಜೆಲ್ ಬೇಸ್ಡ್ ಯಾಕೆಂತಂದರೆ ನಂದುವೇ ತುಂಬ ಡ್ರೈ ಸ್ಕಿನ್. ಜೆಲ್ ಬೇಸ್ಡ್ ಇದೆ, ನನಗೆ ಸೂಟ್ ಆಗುತ್ತೋ ಇಲ್ವೋ ಅಂತ ನಾನು ಅಂದ್ಕೊಂಡೆ. ಬಟ್ ಸೀರಿಯಸ್ಲಿ ದಿಸ್ ಪ್ರಾಡಕ್ಟ್ ಮೇಡ್ ಮಿ ವಂಡರ್. ಅಷ್ಟು ಚೆನ್ನಾಗಿ ಹೈಡ್ರೇಷನ್ ಕೊಡುತ್ತೆ. ತುಂಬ ಥಿಕ್ಕಾಗಿ ಇರಬೇಕು ಮಾಯ್ಶ್ಚರೈಸರ್ ಅಂತ ನಾವು ಯಾವಾಗಲೂ ಅನ್ಕೋತೀವಿ ಡ್ರೈ ಸ್ಕಿನ್ ಅವ್ರಿಗೆ. ಬಟ್ ದಿಸ್ ರೂಲ್ಡ್ ಮೀ ಔಟ್ ಫ್ರಮ್ ದಟ್. ಸಿಕ್ಕಾಪಟ್ಟೆ ಚೆನ್ನಾಗಿ ಹೈಡ್ರೇಷನ್ ಕೊಡುತ್ತೆ. ಯಾರ್ಯಾರು ಡ್ರೈ ಸ್ಕಿನ್ ಇದೆ ಆರಾಮಾಗಿ ಇವರು ಇದನ್ನು ಯೂಸ್ ಮಾಡ್ಬೋದು. ನನಗಂತೂ ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್. ಸೊ ದಿಸ್ ಪ್ರಾಡಕ್ಟ್ ಹೆಲ್ಪ್ ಮೀ ಔಟ್. ಈಸಿಲಿ ಬ್ಲೆಂಡಬಲ್, ಸಿಕ್ಕಾಪಟ್ಟೆ ಡೀಪ್ ಹೈಡ್ರೇಷನ್ ಆ್ಯಂಡ್ ನಾನ್ ಸ್ಟಿಕ್ಕಿ, ಲಾಂಗ್ ಟೈಮ್ ಹೈಡ್ರೇಷನ್ ಕೊಡುತ್ತೆ. ಬೆಸ್ಟ್ ಫಾರ್ಮಸಿ ಬ್ರ್ಯಾಂಡ್. ಸ್ವಲ್ಪ ಆಕ್ನಿ ಪ್ರೋನ್ ಸ್ಕಿನ್ ಇರೋರು ಇದನ್ನು ನೋಡಿ ಯೂಸ್ ಮಾಡಬೇಕು. ಸ್ವಲ್ಪ ಕಾಮಿಡಿಜೆನಿಕ್ ಅಂತಂದರೆ ಸೆನ್ಸಿಟಿವ್ ಸ್ಕಿನ್ ಮತ್ತು ಪಿಂಪಲ್ ಇರೋರಿಗೆ ಇದು ಅಷ್ಟು ಸೂಟ್ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಡ್ರೈ ಏನು ಪ್ರಾಬ್ಲಮ್ ಇಲ್ಲದೆ ನಾರ್ಮಲ್ ಕಾಂಬಿನೇಷನ್ ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಈ ಪ್ರಾಡಕ್ಟ್. ಸೊ ಗೋ ಆ್ಯಂಡ್ ಗ್ರ್ಯಾಬ್ ದಿಸ್ ಫಾರ್ ದಿಸ್ ವಿಂಟರ್ ಸೀಸನ್ ಆ್ಯಂಡ್ ಯು ವಿಲ್ ಥ್ಯಾಂಕ್ ಮೀ ಲೇಟರ್. ಯಾರ್ಯಾರು ಆಲ್ರೆಡಿ ಇದನ್ನು ಯೂಸ್ ಮಾಡ್ತಿದ್ದೀರಾ ನಿಮ್ಮ ರಿವ್ಯೂಸ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.